ಒಮ್ಮೆ ಅದು ಮೋಹದಾದ್ರೆ ಮನುಷ್ಯ ಅದರಿಂದ ಬರಬಹುದು ಕಠಿಣ. ಲೋಭ ಮತ್ತು ಮೋಹ, ಅತಿಯಾದ ಆಸೆಗೆ ಲೋಭ ಅಂತಾರೆ. ಒಮ್ಮೆ ಇದರ ದನದ ಮೇಲಿನ ಲೋಭ ಹೋಗ್ತದೆ ಅಂದ್ರೆ ಅದನ್ನು ಕಳ್ಕೊಳ್ಳೋದು ಭಾಳ ಕಠಿಣ ಆಗ್ತೈತಿ. ಅದಕ್ಕೆ ಇದ್ರ ಮೇಲಿನ ಮೋಹ ಹೆಂಗೆ ಹೋಗ್ತೈತಿ, ಏನು ವಿಚಾರ ಮಾಡಿದ್ರು ಹೋಗ್ತೈತಿ ಅಂದ್ರೆ ಆ ವಿಚಾರ ಹೇಳ್ಕೊಂತ ಗಳಿಸುವಾಗ ಒಂದು ನಮೂನಿ, ಗಳಿಸಿದ ಮೇಲೆ ಒಂದು ನಮೂನಿ. ಅದಕ್ಕೆ ಗಳಿಸುವಾಗ ಏನಾಗ್ತೈತಿ, ಗಳಿಸಿದ ಮೇಲೆ ಏನಾಗ್ತೈತಿ. ಸಿರಿ ಸಂಪತ್ತು ಗಳಿಸುವಾಗ ಸಾಕಷ್ಟು ತೊಂದರೆ ಆಗ್ತದೆ, ಇದನ್ನು ಆಗ್ತೈತಿ, ಆಯಾಸ ಆಗ್ತೈತಿ, ಬಂದಿರ್ತೈತಿ. ಗಳಿಸಿದ ಮೇಲೆ ಅದನ್ನು ಕಾಪಾಡಬೇಕು ಅನ್ನೋ ಚಿಂತೆ. ಅದಕ್ಕೆ ಇದು ಹೆಂಗೈತಿ ವ್ಯವಹಾರ, ದನದ ಮೇಲಿನ ಲೋಭ ಹೆಂಗೈತಿ ವ್ಯವಹಾರ, ಇದನ್ನು ನೋಡ್ಕೊಂಡು ಇದ್ರ ಮೇಲಿನ ಅತಿಯಾದ ಲೋಭವನ್ನು ಇಟ್ಕೊಂಡು ಕುಂದಿರಬಾರ್ದು. ಈಗ ಎಷ್ಟೈತಲ್ಲ ಇದ್ರಾಗ ಸಾಕು ಅನ್ನುವಂಥ ಸಂತೃಪ್ತ ಭಾವ ಮಾಡ್ತೀವಿ. ಪ್ರಯತ್ನವನ್ನು ಮಾಡು, ದುಡಿ. ಆದ್ರೆ ಅತಿಯಾದ ಲೋಭದಿಂದ ಅದ್ರ ಸಂಗ್ರಹಕ್ಕೆ ಬಿದ್ದೆ ಅಂದ್ರೆ ಜಿಪುಣತನ ಬಂದು ಸೇರ್ತದೆ. ನೀವು ಅತಿಯಾದ ಲೋಭವನ್ನು ಬೆಳೆಸ್ಕೊಂಡೆ ಅಂದ್ರೆ ಅದ್ರ ಮೇಲೆ ಆ ಜಿಪುಣತನ ಬಂದು ಒಮ್ಮೆ ಸೇರುತ್ತೆ ಅಂದ್ರೆ ಜೀವನ ವ್ಯರ್ಥ ಮಾಡಿಬಿಡ್ತದೆ. ನೋಡ್ರಿ, ಮತ್ತೆ ಜಿಪುಣರು ಜೀವನ ನೋಡ್ರಿ, ನೀವು ಕಡುಲೋಭ ಏನಾಗ್ತೈತೆ ಅಂದ್ರೆ ಅದು ಒಳಗೆ ಜಿಪುಣತನ ಬಂದ ಸೇರಿಸ್ತೈತಿ. ಒಮ್ಮೆ ಅದು ಬಂದ ಸೇರುತ್ತೆ ಅಂದ್ರೆ ಜೀವನ ಪರ್ಯಂತ ನಾವು ಬರೀ ಮಹತ್ವ ಎದಕ್ಕೆ ಕೊಡ್ತಾವ ಅಂದ್ರೆ ಅದಕ್ಕೆ ದುಡ್ಡಿಗೆ. ಅದನ್ನು ಹೆಂಗೆ ಉಳಿಸಬೇಕು, ಹೆಂಗೆ ಬೆಳೆಸಬೇಕು, ಜೀವನ ಪರ್ಯಂತ ಅದ ಚಿಂತನೆ. ಸರಿಯಾಗಿ ಊಟ ಉಪಚಾರ ಇಲ್ಲ, ಇದಾಕ ವ್ಯವಸ್ಥೆ ಇಲ್ಲ. ನೋಡ್ರಿ ಜಿಪುಣರು ನೋಡ್ರಿ, ನೀವು ದುಡ್ಡು ಒಟ್ಟು ಖರ್ಚು ಮಾಡೋಂಗಿಲ್ಲ, ಕೂಡಿ ಇಡೋದ. ಎಷ್ಟಾದರೂ ಕಡಿಮೆ ಅನಿಸ್ತೈತಿ. ಇನ್ನ ನಮ್ಮ ಸಂಬಂಧಿಕರೊಳಗೆ ಎಷ್ಟು ಶ್ರೀಮಂತಿಕೆ ಅಂದ್ರೆ ಊರಿಗೆ ಶ್ರೀಮಂತರು, ಆದ್ರೆ ಮನ್ಯಾಗ ಹೋದ್ರೆ ಕಟ್ಟದ ರೊಟ್ಟಿನ. ಹರಕ್ಕೆ ಸೀರಿನ ಉಡು ನಮ್ಮ ಅಮ್ಮ, ಹರಕ್ಕೆ ಸೀರಿನ ಮತ್ತು ಊರಿಗೆ ಬಡ್ಡಿ ಸಾಲ ಕೊಡೋಣ. ಅದನ್ನು ಗಳಿಸುವಾಗ ಅಷ್ಟೊಂದು ಕಷ್ಟಪಟ್ಟು ಗಳಿಸಿ ಉಣ್ಣಾಕಿಲ್ಲ, ಉಡಾಕಿಲ್ಲ, ತೊಡಾಕಿಲ್ಲ, ಬಂದವರು ಬಂದ್ರೆ ಒಂದು ವಿಚಾರ ಇಲ್ಲ, ದಾನ ಧರ್ಮಗಳಂತೆ ದೂರ ಹೋಗುದು. ಹಿಂಗೆ ಜೀವನ ಮಾಡಿಬಿಟ್ರೆ ಅದಕ್ಕೆ ಇದ್ರ ಮೇಲೆ ಲೋಭ ತರಲ್ಲ. ಇದು ನಿನ್ನನ್ನು ದಾರಿ ತಪ್ಪಿಸಿಬಿಡ್ತತಿ. ಅದು ಸಾರ್ಥಕತೆ ಇಲ್ಲ ಅದರೊಳಗೆ. ಯಾಕೆ ಸಾರ್ಥಕತೆ ಇಲ್ಲ ಅಂತ ಅಂದ್ರೆ ನೀ ಗಳಿಸ್ಬೋಂತ ಹೋಗ್ತಿ, ಕೂಡಿಟ್ಬೋಂತ ಹೋಗ್ತಿ. ಬರೀ ಕೂಡಿಟ್ಟ ಮೇಲೆ ಈ ಶರೀರಕ್ಕೆ ಆಯುಷ್ಯಕತಿ, ಮತ್ತದನ್ನ ಮತ್ತೊಬ್ರಿಗೆ ಒಪ್ಪಿಸ್ಬೇಕಾಗ್ತೈತಿ. ಒಂದು ಸಲ ಶಕ್ತಿ ಇರೋ ಮಟ್ಟ ಅದನ್ನ ಕಾಪಾಡ್ತಿ. ಶಕ್ತಿ ಮೀರಿದ ಮೇಲೆ ಮಕ್ಕಳರ ಬಡದು ಕಸ್ಕೊಂತಾವು, ಒಡ ಹುಟ್ಟಿದವರ ಬಡದು ಕಸ್ಕೊಂತಾರ, ಏನ್ತಾರ ಬಡದು ಕಸ್ಕೊಂತಾರ. ಇಷ್ಟು ದಿನ ಮಾಡಿದ ಸಾಕು, ಏನು ಮೂಲ್ಯಾಕ ಕುಂದೋದ ಅಂತ ಹೇಳ್ತಾರೆ. ಹೌದಲ್ಲ? ಆಮೇಲೆ ಕಳ್ಳರ ಕಾಕ್ರಬೇಯ ಅಂದ್ರೆ ಜೀವನ ಅದು ವ್ಯರ್ಥನ ಜೀವನ ಹೋಗಿಬಿಡ್ತೈತಿ. ಕೂಡಿಟ್ಟಿರ್ತಾನ, ಸದ್ಗತಿಗೆ ಪಾತ್ರನಾಗುವುದಿಲ್ಲ. ಯಾಕಂದ್ರೆ ಅದರಿಂದ ಇನ್ನೊಬ್ಬರಿಗೆ ಯಾರಿಗೂ ಉಪಕಾರ ಆಗಲೇ ಇಲ್ಲ, ಯಾರಿಗೂ ಒಂದು ದುಡ್ಡಿನ ಪ್ರಯೋಜನ ಆಗಲಿಲ್ಲ. ಕೂಡಿಟ್ಟ ತಾಣರ ಜೀವನದೊಳಗೆ ಶರೀರಕ್ಕರ ಸರಿಯಾಗಿ ಮಾಡಿಕೊಂಡು ತನ್ನ ಶರೀರ ನೋಡಿಕೊಂಡು ಉಳುಕಿದರಿಗೆ ಏನು ಮಾಡಿದ್ನೇ ಇಲ್ಲ. ಅದಕ್ಕೆ ಈ ಧನದ ಮೇಲಿನ ಲೋಭ ಏನು ಮಾಡ್ತೈತಿ, ಅತಿಯಾಗಿ ದಾರಿ ತಪ್ಪಿಸುವಂತ ಹೋಗ್ತೈತಿ. ಅದು ಬರ್ತಾ 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 ಹೆಂಗೆ ಕಟ್ಟಿದ್ರೆ ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಕಡಿಮೆ ಆಗೋದು. ಯಾಕೆ ಕಡಿಮೆ ಆಗುದಿಲ್ಲ ಅಂದ್ರೆ ಆ ಮೋಹದ ಚಕ್ರನ ಹಂಗೈತಿ. ಒಮ್ಮೆ ಅದ್ರ ಬಲಿಯೊಳಗೆ ಬಿದ್ದೆ ಅಂದ್ರೆ ನೀನು
ಅದು ಯಾವಾಗಲೂ ವಿಚಾರ ಮಾಡಿದ್ರು ಅದ ಒಂದನ್ನು ಗುರಿ ಇಟ್ಕೊಂಡ ವಿಚಾರ ಮಾಡ್ತತೆ ಮನಸ್ಸು. ಎಷ್ಟು ಹೋಗ್ತೀವಿ, ಎಷ್ಟು ಬಂತು, ಎಷ್ಟು ಉಳಿತೀವಿ, ಇದ್ರಾಗ ಹೆಂಗೆ ಮಾಡಿ ಉಳಿಸು. ಆದರೆ ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸು, ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡು. ತನ್ನ ಶರೀರಕ್ಕೆ ಇಲ್ಲದಂಥದ್ದನ್ನು ದುಡಿದರೆ ಏನು ಉಪಯೋಗ? ಬಂಧು ಮಿತ್ರರಿಗೆ ಕಷ್ಟಕ್ಕಾಗಲಿಕ್ಕಂದ್ರೆ ಅದು ದುಡಿದು ಗಳಿಕೆ ಅದಕ್ಕೆ ಉಪಯೋಗ ಅದು. ಅದಕ್ಕೆ ಇದನ್ನು ಗಳಿಸೋಕ್ಕಿಂತ ಮೊದಲ ಒಂದಿಟ್ಟು ವಿಚಾರ ಮಾಡ, ಗಳಿಸಿದ ಮೇಲೆ ಇದನ್ನು ಹೆಂಗೆ ಉಪಯೋಗ ಮಾಡಬೇಕು ಅನ್ನೋದು ವಿಚಾರ ಮಾಡೋದು. ಮುಂದೆ ಇದು ಗಳಿಸಿಟ್ಟೆ ಅಂದ್ರೆ ಏನಾಕೈತೆ ಅನ್ನೋದು ವಿಚಾರ ಮಾಡ. ಅದಕ್ಕೆ ಇದು ಯೋಗ್ಯ ಹೌದಲ್ಲೋ ಅಂತ ಪ್ರಶ್ನೆ ಮಾಡ್ತಾರೋ. ಇದು ಯೋಗ್ಯ ಹೌದಲ್ಲೋ, ದನದ ಮೇಲಿನ ಮೋಹ ಏನೇನು ಮಾಡಕ್ಕಸ್ತತಿ, ಅದಕ್ಕೆ ವಿಚಾರ ಮಾಡ. ನೀನು ಒಮ್ಮೆ ಇದ್ರ ಮೇಲಿನ ಮೋಹವನ್ನು ನೀ ತೆಗೆದು ಹಾಕಿದೆ ಅಂದ್ರೆ ಜೀವನದೊಳಗೆ ಸಾಕ್ತದೆ. ಯಾಕೆ ಇದನ್ನ ಬೆನ್ನತ್ತಿ ಹೊಂಟಿ ನೀನು ಅಂದ್ರೆ ಅದು ಗೊತ್ತಿಲ್ಲ. ಒಮ್ಮೆ ಅದರ ಮೋಹದ ಪಾಶಿ ನೀವು ಒಳಗೆ ಹೊಕ್ಕುವಂತಂದ್ರೆ ಜೀವನದ ಉದ್ದೇಶನ ಮರೆತು ಬಿಡ್ತೀವಿ. ಜೀವನದ ಉದ್ದೇಶನ ಮರೆತು ಜೀವನ ಪೂರ್ತಿ ಅದರ ಬೆನ್ನ ಹತ್ತಿ. ಅದಕ್ಕೆ ಅವ್ರು ಹೇಳ್ಕೊತ ಹೋಗ್ತಾರೆ, ಗಳಿಸುವಾಗಿ ಏನೇನಾಕತ್ತೆ ಅಂತ ಹೇಳ್ಕೊತ ಹೋಗ್ತಾರೆ. ಮಾಡುಚಿತವೇ ಮನುಜ ಮಾಡುಚಿತವೇ ಗೂಡೆ ಬಾಧೆ ಬಾಳದ ನೋಡಿ ದನದ ಲೋಭವಿದನು. ಇದು ಕೂಡಿ ತಗೊಂತ ಹೋದ್ರೆ ಬಾಧೆ ಬಹಳ ತೋರ್ಕೊಂತೈತಿ. ಇದ್ರ ಜೋಡಿ ಒಮ್ಮೆ ಕೂಡ್ಕೊಂಡ್ರೆ ದನದ ಲೋಭದ ಮೇಲೆ ಒಮ್ಮೆ ಕೂಡ್ಕೊಂಡ್ರೆ ಇದ್ರ ಜೋಡಿ ಇದು ಬಹಳ ಬಾಧೆ ಹೊಂದಿಸ್ತದೆ. ಮುಂದೆ ಹೇಳ್ತಾರ ಅವರು ಕೂಡುವಾಗಿ ಏನೇನಾಗ್ತದೆ ತೊಂದರೆ. ದನವ ಕಳಿಸುವಲ್ಲಿ ಮೊದಲು ತನಿವಿಗತಿ ಬಳಲಿಕೆ. ದನವ ಗಣಿಸುವಲ್ಲಿ ಮೊದಲು ತನಿಗೆ ಅತಿ ಬಳಲಿಕೆ. ಶರೀರ ದಂಡಿಸಿ ದುಡಿಬೇಕು. ದುಡಿದು ಗಳಿಸೋದ್ರಾಗ ತೊಂದರೆ ಭಾಳ ಐತಿ, ತ್ರಾಸು ಭಾಳ ಐತಿ. ಆದ್ರೆ ದುಡಿದು ಗಳಿಸಿದ ಮೇಲೆ ಮುಂದೆ ಏನೇನು ತೊಂದರೆ ಬರ್ತಾವಂತ ಅದನ್ನು ಹೇಳ್ತಾರೆ. ಗಳಿಸೋ ಮಠ ಒಂದು ತೊಂದರೆ ಐತಿ, ಗಳಿಸಿದ ಮೇಲೆ ಮತ್ತೆ ತೊಂದರೆ ಬರ್ತಾವ. ನಡುವೆ ಮನಕ್ಕೆ ದಿಗಿಲು ಮುಗುಲು. ದಿಗಿಲು ಮುಗುಲಾಕತಿ ಮನುಷ್ಯಗೆ, ಕಳವಳ ಶುರು ಆಗ್ತೈತಿ. ಬಂದು ಮಿತ್ರರು ಯಾರ ಕೇಳಿದ್ರೆ ಹೆಂಗಪ್ಪ ಸುಳ್ಳು ಹೇಳುದಲ್ಲ, ಇಲ್ಲ ಅಂತ ಹೇಳುತ್ತಾರೆ. ಮತ್ತು ಯಾರಿಗಾರ ಐತಂತ ಗೊತ್ತಾದ ಅದನ್ನು ಅಪಹರಿಸ್ತಾರಲ್ಲ, ಅದು ಜೀವಕ್ಕೂ ಸಂಸ್ಕಾರ ತಂದು ಕೊಡ್ತದೆ. ಅದಕ್ಕೆ ಹೇಳ್ತಾರೆ ಮುಂದೆ ಮರಸಿ ಜನರು ನೋಡಲಿಂತು ಜನಿಗೂ ಒಳಗೆ ಮತಿಗೆ ವೆಚ್ಚ. ಇದನ್ನ ಮಾಡ್ಕೋತಂದ್ರೆ ಮತ್ತಿಗೆ ಏನಾಕೈತಿ ತೊಂದ್ರೆನ ಕೊಡ್ತೈತಿ, ಕಡಿಕ ಅಂತಾರ. ವೆಚ್ಚ ಅಂದ್ರೆ ತ್ರಾಸ ಕೊಡುವಂತ ಕಳೋಗ್ತೈತಿ. ವಿನಿತ ನೆಸಗೆ ಕೆಡಲು ಕಡೆಗೆ ತನ್ನ ಕಂಠಗಳ ಆವ ದಿನದಗಳು ಒದಗಿ ಬಪ್ಪುದಾಗಿ. ಇದನ್ನ ಮಾಡ್ಕೊಂತ ಹೋಗಿದ್ದಾರೆ ಮುಂದೆ ನಿನಗೆ ಕಂಟಕಗಳು ಬಂದು ಸೇರ್ತಾವು. ಅಂದ್ರೆ ನೋಡಿರಲ್ಲ ಎಷ್ಟು ಮಂದಿ ಗಳಿಸಿಟ್ಟು ಮುದುಕ ಗೊತ್ತಿಲ್ಲ ಇಟ್ಟುಕೊಂಡಿರ್ತಾವ. ಬಾಳಿ ಬಂಗಾರ ಕುತ್ತಿಗೆ ಕೊಂದ್ರು, ಅದು ಮಾಡಿದ್ರು, ಇದು ಬರ್ತಾವ. ಕಲಿಯುಗದಾಗ ಧರ್ಮ ಅನ್ನೋದು ಹೋಗಿಬಿಟ್ಟದೆ. ದನದ ಮೋಹದಿಂದ ದನತ್ವ ವ್ಯಾಮೋಹಕ್ಕೆ ಬಿದ್ದು ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ಕೊಂತ ಹೊಂಟಾನ ಮನುಷ್ಯ. ಅದಕ್ಕೆ ಇದನ್ನ ಕೂಡಿ ಇಟ್ಕೊಳಕಿನ ಮೊದಲು ವಿಚಾರ ಮಾಡಿ, ಎಷ್ಟು ಬೇಕು ಶರೀರ ಚರಿತಾರ್ಥ ಅಷ್ಟಿಟ್ಕೋ. ಅತಿಯಾಗಿ ಇದ್ರ ಮೇಲೆ ಬೆನ್ನ ಹತ್ತಿ ಹೋಗ್ಬೇಡ ಜೀವನ ಪರ್ಯಂತ. ಉರಗ ವೈನಿ ಮರಳು ಮೋಸವ ಅರಸು ಕಳ ನುಜರು. ಇದನ್ನ ಹೆಂಗೆ ವಿಚಾರ ಮಾಡ್ತಾರೋ. ಹಿಂದಿನ ಕಾಲಕ್ಕೆ ಹೇಳ್ಯಾರ, ಭೂಮಿ ಒಳಗೆ ಹೋಗೋದು ಇರ್ತಿತ್ತು. ಭೂಮಿಯಾಗ ಹೋಗೋದು ಇಟ್ಟರೆ ಗೆದ್ಲಿ ಹುಳ ಅಂತ ಅದೆಲ್ಲ ಹತ್ತವ. ಆಮೇಲೆ ಬೆಂಕಿ ನೀರು ಇವೆಲ್ಲದರಿಂದ ಭೂಮಿ ಒಳಗೆ ಹುಟ್ಟಿದ್ದು ಅಲ್ಲೇ ಹಾಳಾಗಿರ್ತೈತಿ. ಮತ್ತು ಕಳ್ಳ ಕಾಕ್ರ ಭಯ ಇರ್ತೈತಿ. ಅದಕ್ಕೆ ಇದನ್ನು ಕಾಪಾಡಬೇಕಲ್ಲ. ಒಮ್ಮೆ ಗಳಿಸಿದ ಮೇಲೆ ಅದನ್ನು ಕಾಪಾಡೋದಲ್ಲ. ಈಗಿನ ಕಾಲದಾಗ ಏನಾಕತಿ, ಹಿಂದಿನ ಕಾಲದಾಗ ಏನಾಕತಿ. ಈಗಿನ ಕಾಲದಾಗ ಯಾವ್ದಾರ ಬ್ಯಾಂಕ್ನಾಗ ಗೊತ್ತಿಲ್ಲ ಬ್ಯಾಂಕ್ ಮುಳುಗೋತ ಮುಗಿದು ಫೈನಾನ್ಸ್ನಾಗ ಅಲ್ಲಿ ಇಟ್ಟಿದ್ದು ಕೇಳ್ತಿರಲ್ಲಿ. ಯಾರೋ ದುಡ್ಡಿನ ಆಸೆಕ್ಕೆ ದುಡ್ಡು ಹೆಚ್ಚಿಗೆ ಕೊಡ್ತೇನೆ ಅಂದ ಕೂಡಲೇ ಓದೋರು ಕೈ ಕೊಡೋದು, ಅವ್ರನ್ನ ಉಳಿಸ್ಕೊಂಡು ಹೋಗ್ಬಿಡು.
ಅಂದ್ರೆ ಅತಿಯಾದ ಲೋಭ ಏನು ಮಾಡಕಸ್ತತಿ, ವಾಮ ಮಾರ್ಗವನ್ನು ಹಿಡಿಯಾಕಸ್ತತಿ. ದುಡಿದು ಬರೋದು ಅಷ್ಟ ಅಲ್ಲ, ಹೆಂಗೆ ಕೊಟ್ರೆ ನನಗೆ ಹೆಚ್ಚಿಗೆ ಸಿಗ್ತತಿ ಇದ್ರೊಳಗೆ. 10 ರೂಪಾಯಿ ಬಡ್ಡಿ ಕೊಡ್ತೀನಿ ಅಂದ್ರೆ ಕೊಟ್ಟು ಬಡ್ಡಿ ಹೋದು ಗಂಟು ಹೋಗ್ತೀನಿ. ಹೌದು, ಹೆಂಗೆ ದುಡಿದ ಹೆಂಗೆ ಬರ್ತದೆ ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ಇದ್ರ ಮೇಲಿನ ಲೋಭ ಮತ್ತೊಂದು ದಾರಿ ಬಿಡ್ಸಕಸ್ತತಿ. ಜೀವನದೊಳಗೆ ಗಳಿಸ್ಬೇಕಂತೇಳಿ ನೀವು ವಾಮ ಮಾರ್ಗ ಹಿಡ್ಕೊಂತ ಹೊಂಟೆ ಅಂದ್ರೆ ಒಂದು ದಿನ ಅದು ತೊಂದರೆ ಕೊಟ್ಟತಿ ಇರ್ತದೆ. ಅದಕ್ಕೆ ಗಳಿಸಬಾರ್ದಂತಲ್ಲ, ಗಳಿಸುವಾಗ ಅದಕ್ಕೊಂದು ನಿಯಮ ಅದಾವೆ. ಶರೀರಕ್ಕೆ ಏನು ಬೇಕಾದ್ರೆ ಮಾಡಬೇಕು, ಬಂಧು ಮಿತ್ರರಿಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡಬೇಕು, ಕಷ್ಟ ಕಾರ್ಪಣ್ಯಕ್ಕೆ ಏನು ಬೇಕಂತ ಸ್ವಲ್ಪ ಇಟ್ಕೋಬೇಕು ಅಷ್ಟೇ. ಬರೀ ಜೀವನ ಪರ್ಯಂತ ಬರೀ ಗಳಿಸೋದು ಒಂದು ದಂಧೆ ಆಗುವ. ಜಿಗುಳಿರಿಸಿ ನೆಲವೆಲ್ಲವೂ ಅಳುಪಿ ಸರಿದು ತಾನೇ ಹೋಗುವುದಾಗಿ. ಮತ್ತು ಹೂವು ಇಟ್ಟಿದ್ದು ಏನು ಮಾಡ್ತದಪ್ಪ, ಸರ್ದು ಭೂಮಿ ಸರ್ದು ಹೋಗಿಬಿಡ್ತದೆ. ಅದಕ್ಕೆ ಈಗಿನ ಕಾಲದಾಗ ಯಾರ್ದಾರ ಕೈಯಾಗ ಕೊಟ್ಟಿದ್ದು ಇಟ್ಕೊಂಡು ಕೊಟ್ಟರೆ ಗಂಟು ಬಾಳಿ ಬರೋದಿಲ್ಲ. ಅವಾಗ ಭೂಮಿ ಸರ್ಗುತ್ತಿತ್ತು, ಈಗ ಯಾರ ಮೇಲೆ ನಂಬಿಕೆನೇ ಇಲ್ಲ. ಹೌದು, ಮಕ್ಕಳ ಕೈಯಾಗ ಕೊಟ್ಟರು ಮಾಡಿ ಹೋದಪ್ಪ ಆಚೆ ಖರ್ಚು ಆತ ಅಂದ್ಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಹೆಂಗೆ ಉಪಯೋಗ ಮಾಡಬೇಕು, ಹೆಂಗೆ ಗಳಿಸಬೇಕು, ಎರಡಕ್ಕೂ ನೇಮ ಹಾಕೋ. ದುಡ್ದ ಗಳಿಸ್ಬೇಕು. ಅನ್ಯಥಾ ಮಾರ್ಗದಿಂದ ಬಂತಂದ್ರೆ ಅದು ಅಷ್ಟು ಕೂಡ ಹೇಳ್ಕೊಂಡು ಹೋಗ್ತದೆ. ಪಿರಿದು ದನವ ನೆನಪುವಂಗೆ ದುರಿತ ಕೋಟಿ ಕುರಿದು ಫಲವು ಪರಿಯ ನೋವ ಏಪರದವಳು ತಿರುಗುವಂತೆ ಮಾಡುವುದಾಗಿ. ಮತ್ತೇನಾಕೈತಿಪ್ಪ, ಅಕಸ್ಮಾತ್ ಕೊಟ್ಟಿದ್ದು ಬರಲಿಲ್ಲ, ಇಟ್ಟಿದ್ದು ಕಳೆದು ಹೋಗಿ ಜೀವನ ಪರ್ಯಂತ ಚಿಂತೆಗಿಸ್ತದೆ. ಒಂದು ದಿನ ಅಲ್ಲ, ಜೀವನ ಪರ್ಯಂತ ಅದನ್ನು ಚಿಂತೆ ಶುರು ಆಯ್ತವ. ಆ ಚಿಂತೆ ಒಳಗೆ ಆ ಜೀವನ ಹೋಗಿಬಿಡ್ತದೆ. ನೋಡಿರಿ, ಜೀವನದ ಏನಾಗಿರ್ತೈತಿ, ದುಡಿದು ಗಳಿಸಿಟ್ಟಿರ್ತಾರೆ ಜೀವನ ಪರ್ಯಂತ. ವಯಸ್ಸಾದ ಕೂಡಲೇ ಯಾರು ಕಸ್ಕೊಂಡು ಕೂಡಲೇ ಮಗನಾರ ಕಸ್ಕೊಳ್ಳಿ, ಸುಚಿನಾರ ಕಸ್ಕೊಳ್ಳಿ, ಅಂತಂಬರ ಕಸ್ಕೊಳ್ಳಿ, ಆ ಚಿಂತೆ ಒಂದು ಹತ್ತಿ ಬಿಡುತ್ತೆ ಅಂದ್ರೆ ಆ ಚಿಂತೆ ಒಳಗೆ ಜೀವನ ಕಳೆದು ಬಿಡ್ತಾರೆ. ಜೀವನ ಹೋಗೇ ಬಿಡ್ತದೆ ಚಿಂತೆ ಒಳಗೆ. ಎಲ್ಲರೂ ಬ್ಯಾಂಕ್ನಾಗ ಇರ್ತೀರಿ, ಬ್ಯಾಂಕ್ ಹೋಗ್ತೀವಿ, ಯಾರು ಇಲ್ಲ ನೋಡಿ ವಿಚಾರ ಮಾಡಿ. ಅದು ಜೀವನ ಪರ್ಯಂತ ಚಿಂತೆ ಹಂಗೆ ಕಾಡ್ತಾ ಇರ್ತದೆ. ಅತಿ ಜೀನರಿಗಂತೂ ಮತ್ತೆ ಕಾಡ್ತದೆ. ಅತಿ ಜೀನರಿಗೆ ಜೀವನ ಅಂದ್ರೆ ದುಡ್ಡು ಅಂದ್ರೆ ಜೀವನ. ಅವ್ರಿಗೆ ಜೀವನ ಅಂದ್ರೆ ಧನನ, ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಅವ್ರ ವ್ಯಾಖ್ಯಾನ. ಅದಕ್ಕೆ ಅದಕ್ಕಿಲ್ಲ ಅಂದ್ರೆ ಜೀವನ, ಅದು ಚಿಂತೆ ಒಳಗೆ ಆ ಜೀವನನ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಮನುಷ್ಯ ಶರೀರ ಬಂದು ವಿಚಾರ ಮಾಡುವಂಥ ಶಕ್ತಿ ಇದ್ದೂ ಸದ್ಯಕ್ಕೆ ನಾವು ಏನು ಮಾಡಾಕತ್ತೇವು, ವಿಷಯಾದಿಗಳ ಮೇಲಿನ ಮೋಹದಿಂದ, ದನ ಕನಕಾದಿಗಳ ಮೇಲಿನ ಮೋಹದಿಂದ ಜೀವನ ಹಿಂಗೆ ಕಳ್ಕೊಂಡ್ಬಿಡ್ತೇವೆ. ಹಿಂಗೆ ಮಾಡೋದು ಥರ ಅಲ್ಲ. ಎಷ್ಟೊಂದು ಸೂಕ್ಷ್ಮ ಒಂದೊಂದು ವಿಚಾರಗಳನ್ನ ಹಂಗೆ ತಿಳಿಸ್ಕೊಂತ ಹೇಳೋದು. ಇಲ್ಲಿ ನೋಡು, ಬರೀ ಒಂದು ದನದ ಮೇಲಿನ ಲೋಭದಿಂದ ನೋಡ ಜೀವನ ಆದೆ ಅಂದ್ರೆ ಜೀವನ ಹೆಂಗಾಗಿಬಿಡ್ತತಿ. ಆ ಜೀವನ ಅದಕ್ಕಾಗಿ ಹೋಗ್ಬಿಡ್ತೀವಿ. ಒಂದು ಜೀವನ ಪೂರ ಮನುಷ್ಯ ಶರೀರ ಬಂದೂ ಸದಕ್ಕೆ ವ್ಯರ್ಥ ಹೋಗಿಬಿಡ್ತಲ್ಲ. ದನ ಗಳಿಸಿದ್ರೆ, ದನ ಕನಕಾದಿಗಳನ್ನು ಗಳಿಸಿದ್ರೆ ಅದು ಇನ್ನೊಂದು ಪಾಲ ಆಯ್ತು. ಅದಕ್ಕೆ ದನ ಕನಕಾದಿಗಳನ್ನು ಗಳಿಸಿಟ್ಟವ್ರದ್ದು ಜೀವನ ನೋಡ್ರಿ, ಮುಂದೊಬ್ಬ ಹಾಳು ಮಾಡಕ್ಕೆ ಬಂದದ್ದು ಇರ್ತಾನೆ. ಅತಿಯಾಗಿ ಗಳಿಸಿಟ್ಟಂದ್ರೆ ಅದರ ಮಹತ್ವ ಗೊತ್ತು ಮಾಡಿ ಕೊಡಲಿಲ್ಲ ಅಂದ್ರೆ ಅದು ಹಾಳಾಗಿರ್ತದೆ. ಅದರ ಮಹತ್ವ ಗೊತ್ತಾಗಬೇಕು. ಅದು ಯಾರ ಕೈಯಾಗ ಕೊಟ್ಟಿರ್ತಿರಲ್ಲ, ಯಾರ ಕೈಯಾಗ ಕೊಡ್ತಿರಲ್ಲ, ಅವರಿಗೆ ಅದರ ಮಹತ್ವ ಗೊತ್ತಿರಬೇಕು. ಅದಕ್ಕೆ ಮಕ್ಕಳಿಗೆ ಅದರ ಮಹತ್ವ ಗೊತ್ತಾಗ್ಬೇಕಂದ್ರೆ ಒಂದೊಂದು ದುಡ್ಡು ಹೆಂಗೆ ಕಷ್ಟಪಟ್ಟರು ಗೊತ್ತೈತಿ. ನಾವು ಸಣ್ಣ 3ನೇ 4ನೇ ಅಪ್ಪ 20 ರೂಪಾಯಿ ಕೊಟ್ಟು ಶಾಂತಿ ಮಾಡಕ್ಕೆ ಕಳಿಸುವ. ಮಲ್ಯಕ್ಕೆ ಹೋಗ್ಕೂಲೇನ ವಸ್ತು ಖರ್ಚು ಮಾಡ್ಕೊಂಡು ಬಂದ್ವಿ. ಹಿಂಗಣ ಶಾಂತಿ ಮಾಡೋದು. ಉಳಿಸ್ಬೇಕು ಅನ್ನೋದು ಏನು ಬರಲಿಲ್ಲ ಇರ್ತೀನಿ. ಹೇಗಿದ್ದಾರೆ ಎಷ್ಟು ಅಷ್ಟು ಖರ್ಚು ಮಾಡಿಬಿಟ್ರೆ ಮುಂದಿನ ಹೆಂಗಪ್ಪ ಅಂದ್ರೆ ಅದರ ಮಹತ್ವ ಗೊತ್ತಾಕೊಂತ ಹೋಗ್ಬೇಕು ಜೀವನದಾಗ. ಎಷ್ಟು ಮಿತವಾಗಿ ಏನು ಬೇಕು ಅದನ್ನ ಅಷ್ಟು ಐತಂತ ಎಲ್ಲಾನು ತೊಗೊಳಂಗಿಲ್ಲ. ಐದಪ್ಪ ನನ್ನ ದುಡ್ಡು ಅಂತ ಎಲ್ಲ ಸಾಮಾನುಗಳು ತಂದು ಮನೆ ತುಂಬ್ಕೊಂಡು ಕುಂತ್ರೆ ಏನಾಗೋದು. ಎಷ್ಟು ಬೇಕು, ಎಷ್ಟು ನಮಗೆ ಅವಶ್ಯ ಐತಿ
ಅಷ್ಟನ್ನು ಉಪಯೋಗ ಮಾಡ್ಕೊಂಡು ಇನ್ನೊಬ್ಬರನ್ನು ನೋಡಿ ಮಾಡೋಂಗಿಲ್ಲ. ಅವ್ರ ಮನೆ ಬೇಕಾಗಿರುವಲ್ಲ, ನಮ್ಮ ಮನೆಗೆ ನಮಗೆ ಏನು ಬೇಕು ಅದಷ್ಟು ನಮಗೆ ಇದ್ರೆ ಸಾಕು. ಇನ್ನೊಬ್ಬರದ್ದು ತೊಗೊಂಡು ನಾವೇನು ಮಾಡೋದೈತಿ? ಅವ್ರದ್ದು ಅವ್ರ ಹಿಂಬಾಲ, ನಮ್ಮದು ನಮ್ಮ ಹಿಂಬಾಲ. ಹೌದಲ್ಲ? ಅದಕ್ಕೆ ಈ ವಿಚಾರವನ್ನು ನಾವು ತಿಳ್ಕೊಂಡಿದ್ದಾದ್ರೆ, ಈ ವಿಚಾರವನ್ನು ನಮ್ಮ ಸಂಸ್ಕಾರವನ್ನು ಕೊಟ್ಟಿದ್ದಾದ್ರೆ ಜೀವನದೊಳಗೆ ಅದರ ಮಹತ್ವ ತಿಳಿತೈತಿ. ಅದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ಅನುಭವ ನಮಗಾಯ್ತಂದ್ರೆ ಅದು ಜೀವನದೊಳಗೆ ದಾರಿ ಬಿಡಿಸ್ಬೋದು. ಇಲ್ಲ ಅಂದರೆ ಅದು ಹೆಂಗಾರ ಬಂದಿದ್ದು ಹೆಂಗಾರ ಹೋಗಿಬಿಡುತ್ತೆ. ಯಾಕಂದ್ರೆ ಅದರ ಮಹತ್ವ ಗೊತ್ತಿಲ್ಲ. ಎಷ್ಟು ದಿಗಿಲು ಮುಗಿಲಾಗೈತಿ ಅದನ್ನು ಮೊದಲು ಮಾಡುವಾಗ ಹಿರಿಯರಿಗೆ ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಮಗ ಬಂದು ಮಾರಿ ಹೋಗಿಬಿಡ್ತಾನೆ. ಹೌದಲ್ಲ? ಅದಕ್ಕೆ ಇದರ ಮಹತ್ವವನ್ನು ತಿಳಿದು ಇದನ್ನು ಎಷ್ಟು ಬೇಕು ಅಷ್ಟು ಉಪಯೋಗಿಸ್ಬೋ. ಅದರ ಅತಿಯಾದ ಲೋಭದಿಂದ ಇದರ ಮೇಲೆ ಗಂಟು ಕೂಡಿಟ್ಕೊಂತ ಹೋಗಿದ್ದಾದ್ರೆ ಪರಿಸ್ಥಿತಿ ಹಿಂಗಾಕತ್ತೆ ನೋಡಪ್ಪ. ಅದಕ್ಕೆ ಲೋಭ ಜಿಪುಣತನ ಏನೈತಲ್ಲ ತರ ಅಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಅದ್ರ ಮೇಲಿನ ಮೋಹದಿಂದ ಅದನ್ನು ಸಂಗ್ರಹಣ ಜೀವನದ ಉದ್ದೇಶವನ್ನು ಮಾಡ್ಕೊಂಡಿದ್ದಾದ್ರೆ ಅದು ವ್ಯರ್ಥಾಗಿ ಹೋಗಿಬಿಡ್ತದೆ. ಅದಕ್ಕೆ ಅದನ್ನು ತೆಗೆದು ಹಾಕಿಬಿಡ ಜೀವನದಲ್ಲಿ. ಯಾಕಂದ್ರೆ ಇದು ನಿನ್ನ ಮನುಷ್ಯ ಜೀವನವನ್ನ ಹಾಳು ಮಾಡಿಬಿಡ್ತತಿ. ಅದಕ್ಕೆ ಇದನ್ನ ಮಹತ್ವವನ್ನು ತಿಳ್ಕೊಂಡು ಮುಂದಿನ ದಾರಿ ಹಿಡ್ಕೊಂಡು ಮುಂದೆ ಹೇಳ್ತಾರ ಅವ್ರು ಏನು ಮಾಡಿದ್ ಚಲೋ. ಇಂಥ ವಿಷ ಸಮೇತ ಮದುವಿನಂತೆ ಸೊಗಸು ತೋರಿ ನಿಜ ಚಿಂತೆ ಕೊಡುವ ಧನದ ಆಕಾಂಕ್ಷೆಯನ್ನು ತೊಡೆದು ಸೂಜಾನನಾಗಿ. ಏನು ಮಾಡಪ್ಪ, ಮೊದಲು ಚಲೋ ಅನಿಸ್ತದೆ. ಸಿರಿಮೆಂಟ್ ಬಂದು ಇನ್ನಟ್ಟು ಗಳಿಸ್ಬೇಕು, ಇನ್ನಟ್ಟು ಮಾಡಬೇಕು, ಚಲೋ ನಿಧಾನವಾಗಿ ವಿಷಾನ ಇದೆ. ಅತಿಯಾದ ಸಂಗ್ರಹದಿಂದ ಬಂದಂಥ ಆ ಧನ ವಿಷ ಆಗಿ ಪರಿವರ್ತದೆ. ಅದರ ಜೀವನಕ್ಕೆ ಕೂತಂದು ಕೊಡ್ತದೆ. ಅದಕ್ಕೆ ಇದ್ರ ಮ್ಯಾಲಿನ ಮೋಹನ ಬಿಟ್ಟು ನೀನೇನು ಮಾಡಪ್ಪ, ಸತ್ಯದ ಕೂಡ ಚಿಂತನೆ ಮಾಡ್ಕೊಂಡು ಕಡಿ ಕೇಳ್ಕಂದಿಸ್ತಾರೋ ಸತ್ಯದ ಚಿಂತನೆಗೆ ಒಂದೊಂದು. ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ಯಾರ ಅಂದ್ರೆ ಒಬ್ರೊಬ್ರಿಗೆ ಒಂದೊಂದರೊಳಗೆ ಜೀವನ ಕಳ್ಕೊಂತಾನ ಮನುಷ್ಯ. ನನದ ಮೇಲಿನ ಜೀವನ, ಅಧಿಕಾರಕ್ಕಾಗಿ ಜೀವನ, ಮತ್ತೊಂದಕ್ಕೆ ಹಿಂಗೆ ಜೀವನ. ಇದನ್ನು ವ್ಯರ್ಥ ಮಾಡ್ಕೋಬೇಡ. ಲೋಕದೊಳಗೆ ಜೀವಾತ್ಮ ಹುಟ್ಟಿ ಬಂದ ಮೇಲೆ ಜನ್ಮಾಂತರ ಸಂಸ್ಕಾರ ಭಿನ್ನ ಇರ್ತಾವೆ. ಅದಕ್ಕೆ ಅನೇಕ ಪ್ರಕಾರದಿಂದ ಅನೇಕ ಬಗೆಯಿಂದ ಹೇಳ್ಕೊಂತ ಹೋಗ್ತಾರೆ. ಎಲ್ಲರಿಗೂ ಅವಾಗಿದ್ರೆ ಅವಗೂ ತಿಳಿಲಿ, ಇವಾಗಿದ್ರೆ ಇವಿಗೂ ತಿಳಿಲಿ, ಎಲ್ಲರಿಗೂ ತಿಳಿಲಿ ಅನ್ನೋದು ಉದ್ದೇಶದಿಂದ ಒಬ್ರೊಬ್ರದ್ದು ಎಲ್ಲರ ದೋಷನೂ ಹೋಗ್ಲಿ ಅನ್ನೋದು. ಈ ದೋಷನ ಇದ್ರೂ ಹಿಂಗೆ ಹಾಳ್ತೈತಿ, ಇನ್ನೊಂದು ದೋಷ ಇದ್ರೂ ಹಂಗಾಗ್ತೈತಿ. ಅದಕ್ಕೆ ಈ ಜಗತ್ತಿನ ವಿಷಯಾದಿಗಳ ಮೇಲೆ ಏನದಾವಲ್ಲ, ಹೊರಗಿನ ವಸ್ತುಗಳ ಮೇಲಿನ ಒಟ್ಟ ಏನದಾವಲ್ಲ ಎಲ್ಲ ದುಃಖವನ್ನು ತಂದು ಕೊಡ್ತಾವ. ನಿನ್ನ ಮೇಲಿನ ಒಂದ ಆನಂದ ತಂದು ಕೊಡು ಅಂದ್ರೆ ಶರೀರ ಮೇಲಿಂದಲ್ಲ, ಆತ್ಮನ ಮೇಲೆ. ಆತ್ಮನ ಅನ್ನುವಂಥ ಭಾವ ಅಂತಕ್ಕಣದೊಳಗೆ ಗಟ್ಟಿ ಆಯಿತು ಅಂದ್ರೆ ಅದೆಂದೂ ದುಃಖವನ್ನು ಕೊಡೋದಿಲ್ಲ. ಯಾಕಂದ್ರೆ ಅದು ವಿಕಾರ ಆಗೋದಿಲ್ಲ. ಇವು ದನ ಕನಕಾದಿಗಳು ಹಾಳಾಗಿ ಹೋಗ್ತಾವು, ಸಿರಿ ಸಂಪತ್ತು ಅಳದು ಹೋಗ್ತೈತಿ, ಈಗ ಕಟ್ಟಿದಂಥ ಮನೆ ಬಿದ್ದು ಹೋಗ್ತೈತಿ. ಮತ್ತೊಂದು ನಿನ್ನ ಪದವಿ ಪಟ್ಟುಗಳು ಕಸ್ಕೊಂತಾರೆ, ಮುಂದೊಂದು ದಿನ ಹೋಗ್ತಾವು. ಅದಕ್ಕೆ ಇದು ಯಾವುದ್ರ ಮೇಲಿನ ಮೋಹನ ಥರ ಅಲ್ಲ. ಇದು ಯಾವುದ್ರ ಮೇಲಿನ ಮೋಹ ಇತ್ತು, ಒಂದರ ಮೇಲಿನ ಮೋಹ ಇತ್ತು ಅಂದ್ರೆ ನೀನು ಕೆಡಿಸ್ತದೆ. ಒಂದರ ಮೇಲಿನ ಮೋಹ ಇತ್ತಂದ್ರೆ ನೀನು ಆರಾಮವನ್ನು ಹಾಳು ಮಾಡ್ತದೆ. ಈ ಆರಾಮನೇ ಇರಬೇಕಾಗಿತ್ತಂದ್ರೆ, ಸುಖಿನ ನೀನು ಆಗ್ಬೇಕಾಗಿತ್ತಂದ್ರೆ ಇದನ್ನು ತಿಳ್ಕೊಂಡು ಇದ್ರ ಮೇಲಿನ ಮೋಹವನ್ನು ನಿಧಾನವಾಗಿ ಬಿಟ್ಕೊಂತ ಹೋಗಿದ್ದಾದ್ರೆ ನೀನು ನಿತ್ಯ ಸುಖಿ ಆಗಕ್ಕೆ ಸಾಧ್ಯ ಇದೆ. ಸುಖಿನ ಆಗ್ಬೇಕಾಯ್ತಂದ್ರೆ ಇವು ಸೂತ್ರಗಳು. ಈ ಸೂತ್ರವನ್ನು ನೀನು ಶಾಸು ತಪ್ಪದ ಆಚರಣೆ ತೊಗೊಂಬಂದಿದ್ದಾದ್ರೆ, ಅನುಕರಣೆ ಮಾಡ್ಕೊಂಡು ಬಂದಿದ್ದಾದ್ರೆ ಸುಖಿ ಆಗಕ್ಕೆ ಸಾಧ್ಯ. ಮತ್ತು ಒಂದು ದೋಷ ಇದ್ರೊಳಗೆ ಇದ್ರೂ ನೀನು ಸುಖಿ ಆಗಕ್ಕೆ ಸಾಧ್ಯ ಆಗೋದು. ಒಂದು ದೋಷನ ಮತ್ತು ಅನೇಕ ದೋಷಗಳನ್ನು ಸೇರಿಸ್ಬೋಂತ ಹೋಗ್ತದೆ. ದಣದ ಮೇಲಿನ ಲೋಭದಿಂದ ಅದರಿಂದನೂ ಶುರು ಆಕೈತಿ ಎಲ್ಲ. ಮತ್ತು ಒಂದೊಂದು ದೋಷ ಶುರು ಆದ್ರೆ ಅದರಿಂದ ಅನೇಕ ದೋಷಗಳು ಶುರು ಆಗ್ತಾವೆ. ಈ ದಣದ ಮೇಲಿನ ಲೋಭ ಇತ್ತ, ಇನ್ನೊಬ್ಬ ನಿಮ್ಗೆ ಶ್ರೀಮತಿ ಆಮೇಲೆ ಮತ್ಸರ ಶುರು ಆಕೈತಿ. ಇನ್ನೊಬ್ರದ್ದು ಹೆಂಗರ ಗಂಟಿತ್ತ ಹೆಂಗರ ಕಬಳಿಸಿ ನಾ 2 ಗಂಟೆ ನಂದು ಹೆಚ್ಚಿಗೆ ಮಾಡ್ಬೇಕಂತ ಹೋಗ್ತೈತಿ. ಅನೇಕ ಕಾರಣದಿಂದ ಈ ದೋಷವನ್ನು ಉಂಟು ಮಾಡ್ತಾವೆ. ಯಾವ್ದಾರು ಒಂದು ಆಶೆ ತೀರಿಸೋದಕ್ಕೆ ಅದ್ರ ಹಿಂದೆ ದೋಷಗಳು ಬಂದು ಸೇರ್ಕೊಳ್ತಾವೆ. ಆ ದೋಷಗಳ ನಿನ್ನ ಅಂತಃಕರಣವನ್ನು ಹಾಳು ಮಾಡ್ತಾವೆ, ನಾಶ ಮಾಡ್ತಾವೆ, ಕೆಡಿಸ್ತಾವೆ. ಅಂತಃಕರಣದೊಳಗೆ ಈ ದೋಷಗಳು ಬಂದು ಸೇರಿದ ಮೇಲೆ
ಸಮಾಧಾನ ಹಾಳಾಗಿಬಿಡ್ತದೆ. ಯಾವಾಗ ನಿನ್ನ ಅಂತಃಕರಣದಲ್ಲಿ ಸಮಾಧಾನ ಹಾಳಾಕತಿ ಅವಾಗ ದುಃಖನ ಶುರು ಆಗಿಬಿಡ್ತದೆ. ಅದಕ್ಕೆ ಒಂದರ ಮೇಲೆ ಮೂವದಿಂದ ಚಿಂತೆ ದಿಗಿಲು ಮುಗುಲು ಎಲ್ಲ ಶುರು ಆಗಿಬಿಡ್ತಾವು. ಅದಕ್ಕೆ ಇದನ್ನೆಲ್ಲವನ್ನೂ ಕಳ್ಕೊಳ್ಳೋದು ಅನ್ನೋ ಉದ್ದೇಶ ಅಂದ್ರಪ್ಪ ದೋಷ ಇರಲಾರ್ದಂಗೆ ಜೀವನ ಮಾಡು. ಅದಕ್ಕೆ ಯಮ ನಿಯಮಾದಿಗಳ ಎದಕ್ಕೆ ಮೊದಲನೇದು ಮೆಟ್ಟಲು ಇತ್ತು ಅಂದ್ರೆ ಜೀವನದೊಳಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ವಿವೇಚನೆ. ಆ ವಿವೇಚನೆ ಇರಲಿಲ್ಲ ಅಂದ್ರೆ ಮನುಷ್ಯ ಹಂಗೆ ಮತ್ತೊಬ್ಬರು ನೋಡಿ ಅವ್ರು ಹಂಗೆ ಇವ್ರು ಹಿಂಗೆ ಹಂಗೆ ಬದುಕೊಂತ ಹೋಗ್ಬಿಡ್ತಾವ. ತನ್ನ ವಿಚಾರಗಳು ಏನಿಲ್ಲ ಇಲ್ಲ. ನಾನು ಯಾಕೆ ಮಾಡಬೇಕಿದೆ ಅನ್ನೋದು ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಬರೋದು ಒಂದು ಕುರಿ ಹೋತೆ ಅದರಿಂದ ಅಷ್ಟು ಹೋಗಿಬಿಟ್ಟು ಹಂಗಾಗಿ ಬಿಡ್ತೈತಿ ಜೀವನ. ಮತ್ತೀಗ ಜಗತ್ತಿನ ಜೀವನ ಹಂಗೆ ಇರೋದಿಲ್ಲ. ಒಬ್ಬರು ನೋಡಿ ಮತ್ತೊಬ್ಬರು ನೋಡಿ ಇದಕ್ಕಾಗಿ ವಿಷಯ ಸಂಗ್ರಹ ವಿಷಯವು ಅದನ್ನ ಬಿಟ್ಟು ಮತ್ತೊಂದು ಏನು ವಿಚಾರ ಇಲ್ಲ. ಎಷ್ಟು ಕಟ್ಟಿಪಿಟಿ ಪಡ್ತಾನ ಎಷ್ಟು ತೊಂದರೆ ಪಡ್ತಾನ ಅಂದ್ರು ಮತ್ತೆ ಇದಕ್ಕಾಗಿ ಅಂದ್ರೆ ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಹೊರತಾಗಿ ಅದನ್ನ ಬಿಟ್ಟು ಮತ್ತೊಂದು ಬೇರೆ ವಿಚಾರ ಇಲ್ಲ. ಮತ್ತು ಇಂಥ ಒಂದು ಸಂಘದೊಳಗೆ ನಾವು ಬೆಳ್ಕೊಂತ ಹೋದ್ವಿ ಅಂದ್ರೆ ಜೀವನ ಅದಕ್ಕಾಗಿ ಹೋಗಿಬಿಡ್ತೈತಿ. ಅದಕ್ಕೆ ಇದರ ಮೇಲಿನ ಲೋಭ ತರವಲ್ಲ, ಇದನ್ನ ಮೊದಲು ಬಿಡ ನೀನು ಅಂತ ಹೇಳ್ತಾರೆ. ಮುಂತೆ ಶಂಭುಲಿಂಗದೆ ಒಲವು ನಿಂತು ಪಡಿಯೇ ಚರಣಕತೆಗೆ ಸಂತಸದಳು ಸವೆ ದುಂಬುದೆಂತು ತಮಿಳಿದು ಅಳಿಯುವುದಾಗಿ. ಶರೀರ ಹೊಕ್ಕತಿ ತನುವುದು ಅಳದು ಹೊಕ್ಕತಿ. ಅದಕ್ಕೆ ಮುಂಚೆ ಏನು ಮಾಡಬೇಕಪ್ಪ ನೀನು ಅಂದ್ರೆ ಇದನ್ನೆಲ್ಲವನ್ನೂ ಬಿಟ್ಟು ಏನು ಮಾಡು. ಶಂಭುಲಿಂಗ ಅಂದ್ರೆ ಸತ್ಯ ವಸ್ತು, ಸಚ್ಚಿದಾನಂದ ಸ್ವರೂಪ, ಆನಂದಮಯವಾದ ಇರುವುದು. ಅದನ್ನು ನೀನು ಹೊಂದಕ್ಕೆ ಪ್ರಯತ್ನ ಮಾಡು. ಅರ್ಥಾತ್ ಏನಪ್ಪ ಅಂದ್ರೆ ಜೀವನದಲ್ಲಿ ಸಮಾಧಾನ ಶಾಂತಿ. ಮೋಕ್ಷ ಅಂದ್ರೆ ಮತ್ತೊಂದೇನಿಲ್ಲ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಪರಮಾನಂದ ಪ್ರಾಪ್ತಿ ಯಾವಾಗಿರ್ತತಿ? ಆನಂದದ ಪ್ರಾಪ್ತಿ ಯಾವಾಗತಿ? ಶಾಂತಿ ಇದ್ದಾಗ, ಗದ್ದಲದಾಗ ಮನಸ್ಸಿನಾಗ ದಿಗಿಲು ಮುಗುಲು ಇದ್ದಾಗ, ಶಾಂತಿ ಇಲ್ಲದಾಗ ಆನಂದ ಅನುಭವ ಆಗುವುದು. ಯಾರ ಅಂತಃಕರಣದಲ್ಲಿ ಶಾಂತಿ ನೆಲೆಸ್ತತಿ ಅಲ್ಲಿ ಸಮಾಧಾನ ಇರ್ತತಿ, ಅಲ್ಲಿ ಆನಂದ ಇರ್ತತಿ. ನಾವು ಈ ಎಲ್ಲ ವಿಷಯಾದಿಗಳನ್ನು ಜೀವನದೊಳಗೆ ತುಂಬ್ಕೊಂಡು ಕುಂತೇವು. ಅದು ಒಂದೊಂದು ವಿಷಯನ ಒಂದೊಂದು ಆಟ ಆಡಿಸ್ತತಿ. ಹಂಗೆ ದನದ ಮೇಲಿನ ಮೋಹನೂ ಜೀವನದೊಳಗೆ ಆಟ ಆಡಿಸ್ತತಿ. ಇದು ಸಮಾಧಾನ ಶಾಂತಿಯನ್ನು ಹಾಳು ಮಾಡ್ತತಿ. ಇದು ದುಃಖವನ್ನು ತಂದು ಕೊಡ್ತದೆ ಕಡೆಗೆ. ಅದಕ್ಕೆ ಇದಕ್ಕೆ ಪ್ರಯತ್ನ ಮಾಡಬೇಡ. ಇದಕ್ಕಾಗಿ ವಿಶೇಷವಾಗಿ ಪ್ರಯತ್ನ ಮಾಡ್ಕೊಂತ ಜೀವನ ಇದಕ್ಕಾಗಿ ಮಡುಕಿಡಕ್ಕೆ ಹೋಗಬೇಡ. ಕರ್ಮಗಳನ್ನು ಮಾಡು. ಹರ್ದ ಇದ್ರೆ ಬರ್ತೈತಿ, ಬೇಕಂದ್ರೆ ಹೋಗ್ತೈತಿ. ಬಂದಿದ್ದು ಬರಲಿ, ಹೋಗಿದ್ದು ಹೋಗಲಿ, ಸಮಾನವಾಗಿ ಸ್ವೀಕಾರ ಮಾಡ್ಕೊಂತ ಎಷ್ಟು ಭಾಗ್ಯದೊಳಗೈತಿ ಅಷ್ಟು ಬಂದತಂತ ತಿಳ್ಕೊಂಡು ಶಾಂತಿಯುತನಾಗಿ ಅದನ್ನು ಸಮಭಾವದಿಂದ ಸ್ವೀಕಾರ ಮಾಡ್ಕೊಂತ ಜೀವನದೊಳಗೆ ಮುಖ್ಯ ಉದ್ದೇಶ ಏನಿಟ್ಕೊಂಡಪ್ಪ? ಮೋಕ್ಷತ್ವ ಭಾವ. ಮುಕ್ತನಾಗಬೇಕನ್ನೋ ಒಂದೇ ಇಚ್ಛಾ, ಮತ್ತೊಂದೇನಿಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಅಂತ ಉತ್ಕಟವಾದ ಇಚ್ಛಾ ಬರ್ತತಿ, ಇವನ್ನೆಲ್ಲವನ್ನೂ ಸರಿಸಾಕಿಸ್ತದ. ಒಂದು ದೋಷ ಅಲ್ಲ, ಅನೇಕ ಬಗೆಯ ದೋಷಗಳದಾವ ಮನುಷ್ಯನಲ್ಲಿ. ಅವನ್ನೆಲ್ಲವನ್ನೂ ಸರಿಸುವಂಥ ಸಾಮರ್ಥ್ಯ ನಿನಗೆ ಬರಬೇಕಂದ್ರೆ ನೀನು ಮೋಕ್ಷತ್ವ ಭಾವ ಒಳಗೆ ತುಂಬ್ಕೊಂತು. ಏನಪ್ಪ ಎದ್ದ ತಕ್ಷಣ ಬಿದ್ದು ಈ ಶರೀರ, ಮನುಷ್ಯ ದೇಹ ಇದು ಅತ್ಯಂತ ಅಮೂಲ್ಯವಾದದ್ದು. ಇದು ಸುಮ್ಮನೆ ಬಂದಿಲ್ಲ ಈ ಭೂಮಿ ಮೇಲೆ. ಉಣ್ಣಾಕ ಉಡಾಕ ತೊಡಾಕ ಇಷ್ಟಕ್ಕೆ ಬಂದಿಲ್ಲ. ಇದು ಬಂದಿದ್ದು ಒಂದು ಮಹತ್ತರವಾದ ಕಾರ್ಯಕ್ಕೆ ಬಂದದ್ದು ಅನ್ನೋದನ್ನ ನೆನಪು ಮಾಡು. ಇದು ಮಹತ್ತರವಾದ ಒಂದು ಕಾರ್ಯಕ್ಕೆ ಬಂದದ್ದು. ಆ ಮಹತ್ತರವಾದ ಕಾರ್ಯವನ್ನು ಈ ಜೀವನದೊಳಗೆ ನಾವು ಪೂರೈಸಲೇಬೇಕು, ಮುಗಿಸಬೇಕನ ಅದು. ಮತ್ತು ನಾಳೆ ನೋಡೋಣ, ಮುಂದೆ ನೋಡೋಣ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಮುಂದೆ ಬರ್ತೈತೋ ಇಲ್ಲ ಗೊತ್ತಿಲ್ಲ. ಈ ಮನುಷ್ಯ ಶರೀರ ಈಗ ಬಂದತ್ತಲ್ಲ, ಇದೊಂದು ಮಹತ್ತರವಾದ ಕಾರ್ಯಕ್ಕೆ ಬಂದೈತಿ. ಇದು ಮುಂದೆ ಬರ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮತ್ತು ಯಾವಾಗ ಹೋಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಳದು ಹೋಗ್ಬಿಡ್ತೈತೆ, ತನಗೆ ಅಳದು ಹೋಗ್ಬಿಡ್ತೈತಿ. ಯಾವಾಗ ಅಳದು ಹೋಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ಎದ್ದ ತಕ್ಷಣ ಏನು ನೆನಪು ಮಾಡ್ಕೋ, ಇದು ಅತ್ಯಂತ ಅಮೂಲ್ಯವಾದಂಥದ್ದು ಈ ಮನುಷ್ಯ ಜೀವನ. ಇದು ಶ್ರೇಷ್ಠವಾದಂಥ ಜೀವನ. ನಾವು ಹಂಗೆ ಬದುಕಿದ್ರಷ್ಟೇ ಇದು ಶ್ರೇಷ್ಠ ಆಕತ್ತೆ. ಇಲ್ಲ ಅಂದರೆ ಇದು ಕನಿಷ್ಠ ಆಗಿಬಿಡ್ತದೆ. ಅದಕ್ಕೆ ಇದನ್ನು ಶ್ರೇಷ್ಠತೆಯನ್ನು ನಾವು ಮಾಡ್ಕೋಬೇಕಾಗಿತ್ತಂದ್ರೆ, ಶ್ರೇಷ್ಠರು ನಾವು ಆಗಬೇಕಾಗಿತ್ತಂದ್ರೆ ಈ ಜೀವನವನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಪುನಃ ನೆನಪು ಮಾಡ್ಕೋ.
ಎದ್ದು ಕೂಡೇನ ದಿನಾಲು ಇದನ್ನ ನೆನಪು ಮಾಡ್ಕೋತ ನಾವು ಕುಂತಾಗ ನಮ್ಮ ಜೀವನದಲ್ಲಿ ಆ ಮುಕ್ಷುತ್ವ ಭಾವ ಹುಟ್ಟಾಕ ಶುರು ಆಗ್ತದೆ. ಇಲ್ಲ ಅಂದ್ರೆ ಮುಕ್ಷುತ್ವ ಭಾವ ಬರೋಲ್ಲ. ಸಂಸಾರದೊಳಗೆ ಇನ್ನಷ್ಟು ಮಾಡೋನು, ಇನ್ನಷ್ಟು ಸುದ್ದು ಮಾಡೋನು, ಅದು ಸುದ್ದು ಮಾಡೋನು, ಅದನ್ನು ಗಳಿಸೋನು, ಇದನ್ನು ಮಾಡೋನು, ಬರೀ ಇದ್ರೊಳಗೆ ಹೋಗಿರ್ತದೆ. ವಿಷಯಾದಿಗಳ ಸಂಗ್ರಹ, ವಿಷಯಾದಿಗಳ ಭೋಗ. ಅದಕ್ಕೆ ಇದನ್ನು ಸುತ್ತಮುತ್ತಲಿನ ಸಮಾಜ ನೋಡಿ ಅದು ಹೆಂಗೆ ಮಾಡಾಕತ್ತೆ ಹಂಗೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಉದ್ದೇಶ ಇದನ್ನ ಇಟ್ಕೋ, ಇದಕ್ಕೆ ಏನು ಬೇಕು ಅದನ್ನು ಮಾಡು. ಉದ್ದೇಶ ಮೋಕ್ಷತ್ವ, ಮುಕ್ತನಾಗತನೋ ಇಚ್ಛಾ, ಅದಕ್ಕಾಗಿ ಏನು ಬೇಕು ಅದನ್ನು ಮಾಡಿ. ನಿನ್ನ ನೆರೆಹೊರೆಯವರು ಸುತ್ತಮುತ್ತವರು ದನಕರಕಾದಿಗಳ ವಿಷಯಗಳ ಮೇಲೆ ಮೋಹಕ್ಕೆ ಬಿದ್ದು ಅದಕ್ಕೆ ಒಳಗಾಗಿದ್ರೆ ನೀನು ಹಂಗೆ ಬೆಣ್ಣಕ್ಕೆ ಹೋಗ್ಬೇಡ. ಅವ ದೊಡ್ಡ ಮನೆ ಆಸೆ ಅಂತ ನೀ ದೊಡ್ಡ ಮನೆಗೆ ಹೋಗ್ಬೇಡ. ನಿನಗೇನು ಅವಶ್ಯ ಐತಿ ಅಷ್ಟು ಮಾಡ್ಕೋ ಸಾಕು. ಎಷ್ಟಿದ್ರೂ ಕಡಿಮೆನೇ ಇಲ್ಲ. ಒಂದಿತ್ತಂದ್ರೆ ಮತ್ತೊಂದು ಬೇಕಂತದ್ದು. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡ್ಕೋತ ನೀನು ಇದ್ರ ಮೇಲೆ ಲೋಭವನ್ನ ಮೋಹವನ್ನ ಬಿಟ್ಕೋತ ಹೋಗು. ಎದರ ಮೇಲೆ ಇಟ್ಕೋ ಇಚ್ಛಾ, ಎದರ ಮೇಲೆ ಆಸಕ್ತಿ ಬೆಳೆಸ್ಕೋ, ಮೋಕ್ಷತ್ವ ಭಾವದ ಮೇಲೆ. ಎಂದೇನಪ್ಪ ಆ ಮುಕ್ತಿ ಸುಖವನ್ನು ಎಂದ ಅನುಭವಿಸೇನಿ ಅನ್ನುವಂಥ ಇಚ್ಛಾವನ್ನು ಒಳಗೆ ಪುನಃ ತುಂಬ್ಕೊಂತ ಹೋಗ್ಬೇಕು. ಅದಕ್ಕೆ ಸತ್ಸಂಗ, ಶ್ರವಣ ಇವನ್ನೆಲ್ಲ ಎದಕ್ಕೆ ಮಾಡೋದಪ್ಪ ಅಂದ್ರೆ ಆ ಮೋಕ್ಷತ್ವ ಭಾವವನ್ನು ಮರಿಲಾರ್ದಂಗ ನೋಡ್ಕೊಂಡು. ಮರಿಸಿಬಿಡ್ತೈತಿ ಸಂಸಾರ ವಿಷಮ ಐತಲ್ಲ, ಇದು ಮೋಕ್ಷತ್ವ ಭಾವ ಹುಟ್ಟಿದ್ರು ಮತ್ತೆ ಮರೆಸ್ತದ. ಜನ್ಮಾಂತರ ಸಂಸ್ಕಾರ ಬಲದಿಂದ ಏನೋ ಈ ಜನದೊಳಗೆ ಏನೋ ಸಜ್ಜನರ ಸಂಘ ಸಿಕ್ಕತಿ ಅಂತ ವಿಚಾರ ಮಾಡಿದ್ರು ಸುದಕ್ಕೆ ಆ ಮೋಕ್ಷತ್ವ ಭಾವವನ್ನು ಮರಿಸಿಬಿಡುತ್ತೆ ಅಂದ್ರೆ ಮತ್ತೆ ಈ ಜೀವನ ವ್ಯರ್ಥ ಆಗಿಬಿಡ್ತದೆ. ಅದು ಮರಿಲಾರದಂಗೆ ಜೀವನ ಮಾಡಬೇಕು. ನಾವು ಪುನಃ ನಾವು ನೆನಪು ಮಾಡ್ಕೊಂಡಿದ್ದಕ್ಕೆ ಇದು ಮರೆತು ಹೋದ್ರೆ ಈ ಜೀವನ ವ್ಯರ್ಥ ಆಗಿಬಿಡುತ್ತೆ. ಒಮ್ಮೆ ಮರೆತು ಇದನ್ನು ದಾರಿ ತಪ್ಪಿದ್ವಿ ಅಂದ್ರೆ ಮತ್ತೆ ಹಳೆ ನೆನಪಾಗುವುದಿಲ್ಲ. ಇದು ಸಂಸಾರ ಮಾಯೊಳಗೆ ಒಮ್ಮೆ ಬಿದ್ದೀವಿ ಅಂದ್ರೆ, ಚಕ್ರದೊಳಗೆ ಬಿದ್ದೀವಿ ಅಂದ್ರೆ ಮತ್ತೆ ಹಳೆ ನೆನಪಾಗುವುದಿಲ್ಲ. ನೋಡಿರ್ಬೇಕಾದ್ರೆ ನೀವು ಇಲ್ಲಿದ್ದ ಜಗ ಖಾಲಿ ಮಾಡಿದ ಕೂಡೇನ ಶುರು ಆಗಿಬಿಡ್ತದೆ ಸಂಸಾರ. ಹೆಜ್ಜೆ ಹೊರಗಿಟ್ರಿ ಇಲ್ಲಿದ್ದನ ಶುರುನ ಮತ್ತೆ ಹೊಳಿಲಿ ಬರೋ ಮಟ್ಟ ನೆನಪಾಗೋದಿಲ್ಲ. ಎದಕ್ಕೆ ಸ್ಥಾನ ಪ್ರತ್ಯಾಹಾರ? ಎದಕ್ಕಪ್ಪ ಅಂದ್ರೆ ಆ ಸ್ಥಾನಕ್ಕೆ ಹೋಗ್ಲಿ ಅದು ನೆನಪಾಕೈತಿ. ಸ್ಥಾನ ಮಹಿಮೆ ಅಂತ ಅದಕ್ಕೆ ಹೇಳ್ತಾರೆ. ರಾಜ ವಿಕ್ರಮಾರ್ಕನ ಕಥೆ ಕೇಳಿಲ್ಲ? ಬೇತಾಳ ಬೆಣ್ಣ ಹತ್ತಿರ್ತೈತಿ. ಸಿಂಹಾಸನ ಮೇಲೆ ಅವ್ನು ಹೋಗುವಾಗ ಒಬ್ಬನು ನೋಡ್ತಾನ. ಸಿಂಹಾಸನ ಸಿಕ್ಕಿದ್ರ ಕಥೆ ಹೇಳ್ತಾರ. ಅದು ಹೆಂಗ ಆ ಸಿಂಹಾಸನ ಸಿಕ್ತೆ ಅವಾಗ? ಒಂದು ಸಣ್ಣ ಗುಡ್ಡ ಮಟ್ಟಿಗತಿ ಇರ್ತೈತೆ, ಅದ್ರ ಮೇಲೆ ಹೋಗಿ ಕುಂದಿರ್ತಾನೆ ಹುಡುಗ. ಅಲ್ಲಿ ಕುಂತಾಗ ಒಂದು ಮನೆ ಮಾತಾಡ್ತಾನೆ, ಇಳಿದು ಬಂದ ಕೂಡಲೇ ಒಂದು ಮನೆ ಅಲ್ಲಿ ಹೋಗಿ ಕುಂದಿರ್ತಾನ. ಯಾವನೋ ಹೊಲ್ದಾಗ ಹಸಿರು ಕಾಯಿ ಹರಿತಿರ್ತಾನ. ತಿನ್ನ ತಗೋ ಏನೈತಿ ನಿಂದ ಅಂತ. ಇಳಿದು ಬಂದ್ಬಿಟ್ಟೆ, ನಾನು ಹೊಲ ಯಾಕೆ ಬಂದಿದೆ ಅಂದ್ರೆ ಸ್ಥಾನ ಮೇಲೆ ಅಲ್ಲಿ ಸಿಂಹಾಸನ ಹೋಗಿರ್ತೈತಿ, ಅದನ್ನು ತೆಗೆಸ್ತಾನ ರಾಜ. ಅದು ಒಂದು ದೊಡ್ಡ ಕಥೆ. ಹಂಗೆ ಜೀವನದೊಳಗೆ ನಾವು ಹೊರಗೆ ವಿಷಯಾದಿಗಳ ಬೆನ್ನು ಹತ್ತಿ ಸಂಸಾರದೊಳಗೆ ಮುಗಿದ್ವಿ ಅಂದ್ರೆ ಆ ಸಂಸಾರದ ಏನೈತಲ್ಲ ವಾತಾವರಣ ಅದರಿಂದ ನೆನಪು ಮಾಡಿಕೊಡ್ಬೋದು. ಅದಕ್ಕೆ ಇದನ್ನ ಮಾಡಿದ್ದು. ಇವನು ಯಾಕಪ್ಪ ಮಠ ಆಶ್ರಮಗಳನ್ನು ಇದಕ್ಕೆ ಮಾಡಿದ್ರು? ಊರು ಬಿಟ್ಟು ದೂರಾಗ ಸ್ವಲ್ಪ ಯಾರು ಬಂದಿರಬಾರ್ದು. ಯಾರು ಇದಕ್ಕೆ ಬಯಕೆ ಇರ್ತೈತಿ ಅವರ ಬರಬೇಕಲ್ಲಿ. ಊರಾಗ ಭಾಳ ಆಸೆ ಇದ್ದಾರೆ, ಭಾಳ ಜನ ಅದಾರ. ಅವರೆಲ್ಲರನ್ನ ಬಿಟ್ಟು ಬರಬೇಕಲ್ಲಿ. ಇದ್ರ ಒಲವು ಬೆಳೆಸ್ಕೊಂಡು ಇದಕ್ಕೆ ಬರಬೇಕು. ಯಾಕೆ ಮಾಡಿದ್ರು ಇದನ್ನ? ಯಾರಿಗೆ ಇದ್ರ ಒಲವು ಇರ್ತೈತಿ ಅವ ಬರ್ತಾನ, ಬಂದು ಚಿಂತನೆ ಮಾಡಿ ಆ ದುಗುಡದಿಂದ ದೂರ ಆಗ್ತಾನ. ಸಂಸಾರ ಎಂಬ ಮಾಯ ಏನೈತಿ ಅಲ್ಲಿದ್ದಾಗ ಅದನ್ನ ನೆನಪು ಮಾಡಿಕೊಡೋದಿಲ್ಲ. ಇಲ್ಲಿ ಬಂದಾಗ ಇದರಂಗ ಆಕತಿ, ಮತ್ತೆ ಅಲ್ಲಿ ಹೋಗ್ಕೂಲೆ ಅದರಂಗ ಆಗ್ಬಿಡುತ್ತೆ. ಇಲ್ಲಿ ಬಂದ ಕೂಲಿನ ಹೌದು ಅನಿಸ್ತೈತಿ, ಏನೈತಪ್ಪ ಜೀವನದೊಳಗೆ ಅನಿಸ್ತೈತಿ. ಅಲ್ಲಿ ಹೋದ ಕೂಲೆ ಜೀವನ ಆದ ಎಲ್ಲ, ಸಂಸಾರನ ಇಲ್ಲ, ಇದು ಮರೆತು ಬಿಡ್ತೈತಿ. ಅದಕ್ಕೆ ಈ ಮೋಕ್ಷತ್ವ ಭಾವ ಮರಿಬಾರ್ದು ಅನ್ನೋದಕ್ಕೆ ಸತತ ಈ ಚಿಂತನೆ ಒಳಗೆ ನೋಡುವುದು. ಒಂದು ದಿನದಲ್ಲ, ಸತತ ನಿತ್ಯ ನೆನಪು ಮಾಡ್ಕೊಂಡ್ರೆ ಮತ್ತೆ ಮರೆಸ್ತೈತಿ. ಎಷ್ಟು ಸಲ ನೆನಪು ಮಾಡ್ಕೊಂಡ್ರೆ ಮತ್ತೆ ಮರೆಸ್ತೈತಿ. ಬಿಡೋಂಗಿಲ್ಲ. ಅದು ಮರೆತಾಗ ಮತ್ತೆ ಅದನ್ನು ಪುನಃ ನೆನಪು ಮಾಡ್ಕೊಂಡು ಅದಕ್ಕೆ ಈ ಸಂಘಕ್ಕೆ ಬಂದ ಕೂಡಲೇ ತಾಣ ನೆನಪು ಮಾಡೋಕ್ಕಾಗ್ತದೆ. ಇವನು ನಿಯಮಿತವಾಗಿ ಇದನ್ನು ಸಮಯಕ್ಕೆ ಅನುಸಾರವಾಗಿ ಇದನ್ನು ಸಂಘವನ್ನು ಇಟ್ಕೊಂಡಿವಿ ಅಂದ್ರೆ
ಅದು ಸಂಸಾರ ಎಷ್ಟಿದ್ರು ಅದನ್ನು ಬಿಟ್ಟು ಬರಾಕ ನಾವು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ವಿ ಅಂದ್ರೆ ಇಲ್ಲಿ ಬಂದ ಕೂಡ ಇದು ನೆನಪಾಗ ಶುರು ಆಕತಿ. ಇದು ಗಟ್ಟಿ ಹೊಕ್ಕೋಂತ ಹೋದಂಗ ಆ ಸಂಸಾರದೊಳಗಿದ್ರು ಈದು ಬರಾಕ ಶುರು ಆಕತ್ತೆ. ಇದ್ರ ಮಹತ್ವ ಇಷ್ಟ, ಸಂಸಾರದೊಳಗಿದ್ರು ಸಂಸಾರದ ದುಃಖ ನಿನಗೆ ತಾಟಲ್ದಂಗ ನೋಡ್ಕೊಂಡ್ಬಿಡ್ತೀವಿ. ಇದು ನಿನಗೆ ಅಲ್ಲಿ ಬಂದ ಕಾಪಾಡಕ್ಕೆ ಶುರು ಆಗ್ತದೆ. ಈಗ ಪ್ರಾರಂಭದ ಹಂತದೊಳಗೆ ಇಲ್ಲಿ ಬಂದು ಕುಂದ್ರು ಆರು ಬಂದು ಕಾಡ್ತಿರ್ತದೆ. ನೀನು ಇಲ್ಲಿ ಬಂದು ಕುಂತ್ರು ಆ ಸಂಸಾರದ ನೆನಪುಗಳು ಬಂದು ಇಲ್ಲಿ ಕಾಡ್ತಾವ. ಇದು ಅತಿಯಾಗಿ ಇದು ಗಟ್ಟಿ ಆಗುತ್ತೆ ಅಂದ್ರೆ ನೀ ಸಂಸಾರ ಸಂಸಾರದೊಳಗೆ ಇದ್ರು ಸದ್ಯ ಇದು ಬಂದು ನಿನಗೆ ಅಲ್ಲಿ ಎಚ್ಚರಿಸ್ತದೆ. ಈ ಸಂಸಾರ ವಿಷಯ ಇಷ್ಟ, ಯಾಕೆ ಇದಕ್ಕೆ ಬಳಲ್ತಿ, ಯಾಕೆ ರುಚಿ ಹಾಕಿ, ಯಾಕೆ ಇದನ್ನು ಹಚ್ಕೋನಕತ್ತಿ, ಇದನ್ನು ಬಿಡ. ಇದನ್ನು ಏನು ಬಂದಿತ್ತು ನೋಡು, ಸತ್ಸಂಗದೊಳಗೆ ಏನು ಬಂದಿತ್ತು ನೋಡು, ಸದ್ಭುತ ಚಂದ್ರಿಕೆಗಳಿಗೆ ಏನು ಹೇಳ್ಯಾರ ನೋಡು, ವೇದ ಉಪನಿಷತ್ತೊಳಗೆ ಸಾರ ನೋಡು, ಶ್ರುತಿ ಒಳಗೆ ಏನು ಬಂತು ನೋಡು. ಮತ್ತು ಈ ಸಂಸಾರ ಹಂಗೆ ಐತಲ್ಲ, ಇದು ನಿನಗೂ ಹಂಗೆ ಅನಿಸೈತಿಲ್ಲ ನೋಡು. ಇದು ಹಂಗೆ ಅನಿಸಿದ್ರೆ ಮತ್ತೆ ಬಿಟ್ಬಿಡ. ಇದ್ರ ಮೇಲೆ ಯಾಕೆ ಇದನ್ನಷ್ಟು ಹಚ್ಕೊಂಡು ಕುಂತಿ? ಅದಕ್ಕೆ ಇದ್ರ ಮೇಲೆ ಒಲವು ಥರ ಅಲ್ಲ. ಈ ಒಲವನ್ನು ಇದ್ರ ಮೇಲಿನ ಒಲವನ್ನು ನೀ ಬಿಡಬೇಕಂದ್ರೆ ಇದನ್ನು ಹೆಚ್ಚಿಗೆ ಹಚ್ಕೋಂತ ಹೋಗು. ಸಂಸಾರದ ಮೇಲಿನ ಒಲವನ್ನು ಬಿಡಬೇಕಂದ್ರೆ ಇದನ್ನು ಭಾಳ ಹೆಚ್ಚಿಗೆ ಹಚ್ಕೋಂತ ಹೋಗೋದು. ಹೆಂಗಿದ್ರೆ ಗಾಢವಾಗಿ ಹಚ್ಕೋಂತ ಹೋಗ್ತೀವಿ, ಹಂಗಿದ್ರೆ ನಿನ್ನ ಕಾಪಾಡಕ್ಕೆ ಶುರು ಆಗ್ತದೆ. ತನಿವಿನಲ್ಲಿ ಆಗತಕ್ಕಂಥ, ಮನದಲ್ಲಿ ಆಗತಕ್ಕಂಥ ದಿಗಿಲ ಮುಗಲುಗಳನ್ನು, ಎಲ್ಲ ವಿಕಾರಗಳನ್ನು ಸ್ವಚ್ಛ ಮಾಡೋಕ್ಕೆ ಶುರು ಮಾಡ್ತದೆ. ಆ ವಿಕಾರಗಳು ಸ್ವಚ್ಛ ಹಾಕೋಂತ ಬಂದಾಗ ಮನಸ್ಸು ಶಾಂತತೆ. ಅದಕ್ಕೆ ಅಧ್ಯಾತ್ಮಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ. ಸತ್ಸಂಗಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾರೆ ಅಂದ್ರೆ ಇದು ನಿನ್ನನ್ನು ಎಷ್ಟು ಇದರೊಳಗೆ ತೊಡಸ್ಕೊಂತ ಅಷ್ಟು ಲಾಭನ ಹಾಕ್ಕೊಂತ ಹೋಗ್ತದೆ. ನಿನಗೆ ಇದರಿಂದ ಯಾವುದೂ ಹಾನಿ ಇಲ್ಲ. ಜೀವನದೊಳಗೆ ಅತ್ಯಮೂಲ್ಯವಾದಂಥ ಈ ಮನುಷ್ಯ ಜನ್ಮವನ್ನು, ಶ್ರೇಷ್ಠವಾದಂಥ ಮನುಷ್ಯ ಜನ್ಮವನ್ನು ಮತ್ತಷ್ಟು ಶ್ರೇಷ್ಠನನ್ನಾಗಿ ಮಾಡ್ತದೆ ಹೊರತಾಗಿ ಕನಿಷ್ಠ ಆಗಕ್ಕೆ ಸಾಧ್ಯನೇ ಇಲ್ಲ. ಸಂಸಾರದೊಳಗೆ ಮುಳುಗಿ ವಿಷಯಾದಿಗಳ ಗಂಡ ಬಿದ್ದು ಭಾಳ ಕನಿಷ್ಠಕ್ಕೂ ಅಂತ ಹೋಗಿ ಹೆಂಗೆಂಗೂ ವಿಷಯಾದಿಗಳಲ್ಲಿ ಆಸೆ ಮೋಹಗಳನ್ನು ತುಂಬ್ಕೋಂತ ಅದರ ಒಳಗೆ ಬಿದ್ದಿರ್ತಾನೆ. ಅವ ಕನಿಷ್ಠಕ್ಕೋತ ಅಧಪತನಕ್ಕೆ ಹೋಗ್ತಾನ, ನಾಶಕ್ಕಾನ. ನೋಡಿ ನೀವು ಲೋಭಿಗಳನ್ನು, ಮೋಹಿಗಳನ್ನು, ವಿಷಯಾದಿಗಳ ಒಳಗಾದವರನ್ನು ನೋಡಿ ಅವ್ರ ಜೀವನ. ಅದಕ್ಕೆ ಮಹತ್ವ ಕೊಡ್ತಾರೆ. ಅಲ್ಲಿ ನೀತಿ ಇಲ್ಲ, ಧರ್ಮ ಇಲ್ಲ. ಅಲ್ಲಿ ಏನಾಕೈತಿ, ಅವರ ಜೀವನ ಯದ್ವಾತದ ಆಗೈತಿ ಇರ್ತದೆ. ಕಡಿಕೆ ಬಳಲ್ತಾರೆ, ನಳಲ್ತಾರೆ. ಮತ್ತು ನೀನಂತೇಳಿ ಸಿರಿ ಸಂಪತ್ತಿಲ್ಲ, ವಿದ್ಯಾಬುದ್ಧಿ ಕಲ್ತಿಲ್ಲ, ಏನಿಲ್ಲ ಅಂದ್ರೆ ಯಮ ನಿಯಮಾದಿಗಳ ಆಚರಣೆ ಮಾಡ್ಕೊಂಡು ನೀತಿ ಒತ್ತಾದ ಜೀವನ ಮಾಡ್ಕೋ. ಈ ಸತ್ಸಂಗದೊಳಗೆ ಭಾಗಿಯಾಗಿ ಶ್ರವಣ ಮನನಾದಿಗಳನ್ನು ಮಾಡ, ನಿನ್ನ ಜೀವನ ಶಾಂತನ ಉಳಿತದೆ. ಅದಕ್ಕೆ ಮನುಷ್ಯನಿಗೆ ಏನು ತಪ್ಪು ಕಲ್ಪನೆ ಆಗೈತೆ ಅಂದ್ರೆ ಜಗತ್ತಿನ ವಿಷಯಾದಿಗಳ ಸಂಗ್ರಹ ಆಗಿದ್ರೆ ಆರಾಮಿರ್ತಾನೆ, ಅದರಿಂದ ಸುಖಿ ಅಂತ ತಿಳ್ಕೋಣ. ಅವು ಎಷ್ಟಿದ್ರೂ ಸುಖವನ್ನು ಕೊಡುದಿಲ್ಲ ಅಂತ ಸತ್ಯವನ್ನು ಈ ಚಿಂತನೆಗೆ ಒಳಗಾದ ಮೇಲೆ ಗೊತ್ತಾಗ ಶುರುವಾಗ್ತದೆ. ಈ ಚಿಂತನೆ ಇರಲಿಲ್ಲ ಅಂದ್ರೆ ಎಲ್ಲರಂಗ ಸಂಸಾರ ಮಾಡ್ಕೊಂತ ಅದರೊಳಗೆ ಹುಡುಕೊಂತ ಸುಖವನ್ನು ಹುಡುಕೊಂತ ಹೋಗ್ತಾನೆ, ಬಳಲ್ತಾನ, ದುಃಖಿ ಆಗ್ತಾನೆ. ಅದಕ್ಕೆ ಅಧ್ಯಾತ್ಮಕ ಅಷ್ಟೊಂದು ಶ್ರೇಷ್ಠತೆಯನ್ನು ಎದುರು ಕೊಟ್ಟರು. ಇರುತ್ತೆ ಇದೇ ಜೀವನದ ಉದ್ದೇಶ. ಯಾಕಂತ ಹೇಳಿದ್ರಂದ್ರೆ ಇದು ನಿನ್ನ ಜೀವನವನ್ನು ಶ್ರೇಷ್ಠ ಮಾಡ್ತೈತಿ. ಈ ಜೀವನವನ್ನು ಆನಂದಮಯವಾಗಿ ಮಾಡ್ತದೆ. ಈ ಸಂಸಾರದೊಳಗೆ ಆನಂದ ಇಲ್ಲ, ಆದರೆ ಈ ತತ್ವದ ಆಧಾರದ ಮೇಲೆ ಈ ಜೀವನವನ್ನು ನಡೆಸಿದ್ರೆ ಆ ಜೀವನವೂ ಆನಂದಮಯವಾಗಿರುತ್ತೆ. ಅದರೊಳಗೆ ದುಃಖ ಅನ್ನೋದು ದೂರ ಉಳಿಯುತ್ತೆ. ಯಾಕಂದ್ರೆ ಆ ದುಃಖವನ್ನು ಸರಿಸಿರುವಂಥ ಸಾಮರ್ಥ್ಯ ನಿನಗೆ ಬರ್ತದೆ. ಅದಕ್ಕೆ ಇದನ್ನ ಚಿಂತನೆಯನ್ನು ಬಿಟ್ಟು ಬಿಡದ ನಿತ್ಯ ಮಾಡೋದು. ಇದನ್ನು ಒಂದು ದಿನ ತಪ್ಪಿದ್ರು ಏನ ಕಳ್ಕೊಂಡೇ ನೆನೆಸಿರ್ಬೇಕು. ಕಳವಳ ಇದನ್ನು ಬಿಟ್ಟರೆ ಕಳವಳ ಶುರು ಆಗಬೇಕು. ಯಾಕಂದ್ರೆ ನಮಗೆ ಅದರ ಮೇಲಿನ ಮೋಹ ಇದು ಬಿಡಿಸಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಇದಕ್ಕೆ ಮಹತ್ವ ಕೊಡಕ್ಕೆ ಶುರು ಆಗ್ತೀವಿ. ಅವಾಗ ಮೊದಲು ಅನಿಸೋದಿಲ್ಲ. ಮೊದಲು ಏನು ಅನಿಸ್ತತಿ, ಯಾಕಂದ್ರೆ ಇದು ಒಳಗೆ ನಾಟಿರೋದಿಲ್ಲ. ಮೊದಲು ಫಲ ಸಿಗಬೇಕಂದ್ರೆ ಮೊದಲು ಗಿಡ ಬೀಸ ಊರ್ಬೇಕು, ಮಳೆ ಕುಡಿಬೇಕು, ಮರ ದೊಡ್ಡದಾದ್ಮೇಲೆ ಫಲ ಕೊಡ್ತತಿ. ಅಲ್ಲಿವರೆಗೆ ಪೋಷಣೆ ಮಾಡ್ಬೇಕಲ್ಲ. ಹಂಗೆ ಈ ಸಂಘವನ್ನು ನಾವು ಪೋಷಣೆ ಮಾಡ್ಕೊಂತ ಬಿಡೋಂಗಿಲ್ಲ.
ಇದು ನಮ್ಮ ಅಂತಃಕರಣದ ಒಂದು ಫಲ ಕೊಡ್ಬೇಕಂದ್ರೆ ಸಮಯ ಹಿಡಿತದೆ. ಆ ಸಮಯಕ್ಕೆ ನಾವು ಅವಕಾಶವನ್ನು ಕೊಡಬೇಕಲ್ಲ. ನಾವು ಬರೀ ಸಂಸಾರಕ್ಕಾಗಿ ಸಮಯವನ್ನು ಕೊಟ್ಬಿಟ್ಟಿವಿ ಅಂದ್ರೆ, ಇದಕ್ಕೆ ಸಮಯ ಕೊಡಲಿಲ್ಲ ಅಂದ್ರೆ ನಾವು ಈ ಫಲವನ್ನು ಅನುಭವಿಸಕ್ಕೆ ಹೋಗ್ಬೇಕು. ಅದಕ್ಕೆ ಈ ಸಂಸಾರ ಎಷ್ಟು ಮಾಡಿದ್ರು ಕಡಿಕೆ ಏನು ಸಿಗ್ತೈತಿ, ಅಲ್ಲಿ ಅದು ದುಃಖವನ್ನು ತಂದು ಕೊಡ್ತೈತಿ, ವಿಷಮತೆಯನ್ನು ಬೀಜವನ್ನು ಬಿತ್ತೈತಿ. ಆದರೆ ಅಧ್ಯಾತ್ಮ ಈ ಚಿಂತನೆಯಲ್ಲಿ ಮುಳುಗಿದ್ದಾದ್ರೆ ಒಂದು ದಿನ ಇದು ನಿನ್ನಲ್ಲಿ ಶಾಂತಿ ಸಮಾಧಾನವನ್ನು ತಂದು ಕೊಡ್ತೈತಿ. ಈಗ ಆಗ್ಲಿಕ್ಕಿಲ್ಲ, ಒಂದು ದಿನ ನಿನಗಿದು ತಂದು ಕೊಡ್ತೈತಿ. ಅದಕ್ಕೆ ಈ ಚಿಂತನೆಯಲ್ಲಿ ಮುಳುಗು. ದಣದ ಮೇಲಿನ ಲೋಭ, ವಿಷಯಾದಿಗಳ ಮೇಲಿನ ಲೋಭ, ಜಗತ್ತಿನ ನಿನಗೆ ಅನ್ಯವಾಗಿ ಏನದಾವ ಎಲ್ಲದರ ಮೇಲಿನ ಮೋಹ ದುಃಖಕ್ಕೆ ಕಾರಣ. ಶರೀರ ಹಿಡ್ಕೊಂಡು ಶರೀರನೂ ತನಗೆ ಅನ್ಯ ಅಂತ ತಿಳಿಬೇಕಾಗಿತ್ತು. ಮೊದಲ ವಿಷಯಾದಿಗಳನ್ನು ಸರಿಸೋದು, ಆಮೇಲೆ ನಿಧಾನವಾಗಿ ಈ ಶರೀರ ಮೇಲಿನ ಮೋಹವನ್ನು ಸರಿಸೋದು. ಕಡಿಕೆ ಅನ್ಯವಾದಂಥ ಎಲ್ಲವನ್ನು ಮೋಹವನ್ನು ತ್ಯಜಿಸಿದ ಮೇಲೆ ಮನಸ್ಸು ತನ್ನಿಂದ ತಾನ ನಿಶ್ಚಲ ಆಗ್ತದೆ. ಆವಾಗ ಆನಂದದ ಅನುಭೂತಿ. ಅದಕ್ಕೆ ಅಂಥ ಚಿಂತನೆಯಲ್ಲಿ ನಾವು ಉಳಬೇಕಾಯ್ತು. ಅಂಥ ಚಿಂತನೆಯಲ್ಲಿ ನಾವು ಮುಳುಗಿದ್ದಾದ್ರೆ ನಿತ್ಯ ಸುಖಿ ಆಗಕ್ಕೆ ಸಾಧ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಸಕಲ ಸಾಧು ಒಂದು ಪದ್ಯ ಓದೇ ಬಿಡ, ಒಂದು ಪದ್ಯ ಓದೇ ಬಿಡ. ಟೈಮ್ ಅವ್ರು ಏನು ಮಾಡ್ಬೇಕು ಈಗ? ನಮ್ದ್ರ ಏನೈತಿ ಈಗ? ಅಲ್ಲೇ ಕೂತ್ಬಿಡ್ರಿ ಎಲ್ಲ.